ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. GP STR HSTR PSTR ನೇಮಕಾತಿ ಕುರಿತು ಏನೆಲ್ಲ ಮಾಹಿತಿಗಳು ಬಂದಿವೆ, ನೋಟಿಫಿಕೇಶನ್ ಯಾವಾಗ ಬರುತ್ತೆ, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೇಮಕಾತಿಯನ್ನು ಈ ಮಂತ್ ಎಂಡ್, ಆಲ್ರೆಡಿ ಮಂತ್ ಎಂಡ್ ಆಗ್ತಾ ಬಂತು. ಈ ಮಂತ್ ಎಂಡ್ ಅಥವಾ ಪ್ರಾಬಬಲಿ ಮೇನ್ ಜುಲೈ ತಿಂಗಳ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಕೂಡ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಏನು 15,000 ನೇಮಕಾತಿ ಮಾಡಬೇಕು ಸರ್ಕಾರ ಘೋಷಣೆ ಮಾಡಿದೆ, ಅದರಲ್ಲಿ ನೇಮಕಾತಿ ಕೂಡ ಆಗುತ್ತೆ. ಅದರಲ್ಲಿ ಈಗ IT ಶಿಕ್ಷಕರ ನೇಮಕಾತಿ ಅದು ಇನ್ಕ್ಲೂಡ್ ಕೂಡ ಆಗುತ್ತೆ ಅಥವಾ ಸಪ್ರೇಟ್ ನಾವು ಮಾಡ್ತೀವಿ ಅಂತ ಹೇಳಿ ಆಲ್ರೆಡಿ ನಿಮಗೆ ಗೊತ್ತಿರೋ ಸಪ್ರೇಟ್ ಅಮೆಂಡ್ಮೆಂಟ್ ತರ ನಾವು ಮಾಡಿ ಸಪ್ರೇಟ್ ಆಗಿ ನಾವು ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ರು. ಹಾಗಾಗಿ ಅದು ಸಪ್ರೇಟ್ ಆಗಿ ಇಟ್ಟರೆ 15,000 ನೇಮಕಾತಿ ಕೂಡ ಆಗುತ್ತೆ. ಅಲ್ಲಿ ನಿಮಗೆ PUHS ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಕ್ಲಾರಿಟಿ ಕೂಡ ಸಿಗುತ್ತೆ. GP STR PSTR HSTR ಕೂಡ ಇದೆ. PSTR ಬರೋಬ್ಬರಿ 900ರಿಂದ 1000 ಹುದ್ದೆಗಳು ಅಷ್ಟೇ ಅಂತ ಹೇಳಿ ಮೂಲಗಳ ಮಾಹಿತಿ ಕೊಡ್ತಾ ಇದ್ದಾರೆ. ಇನ್ನ ಮೂಲತಃ HSTR ಅಂಡ್ ನಿಮಗೆ ಗೊತ್ತಿರೋಗೆ GP STR ಭಾಗಶಃ ಹುದ್ದೆಗಳು ಕೂಡ ಇದ್ದಾವೆ. ಅಲ್ಲಿ HK ನಾನ್ HK ಎರಡು ಕೂಡ ಡಿಮ್ಯಾಂಡ್ ಇದಾಗುತ್ತೆ. ಬಟ್ PSTR ಆಕಾಂಕ್ಷಿಗಳಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್. ಹೊಸದಾಗಿ ನಿಮಗೆ ಗೊತ್ತಿರುವ ಹಾಗೆ C ಅಂಡ್ ರೂಲ್ಸ್ ಕೂಡ ಬಂತು. HSTR 85% 13+2 ನಿಮಗೆ ಆಲ್ರೆಡಿ ನಿಮಗೆ ನೇಮಕಾತಿದ್ದು ಹೊಸದಾಗಿ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. C ಅಂಡ್ ರೂಲ್ಸ್ ಇನ್ನೇನು ಇದ್ದಿದ್ದ ಎಲ್ಲ ಭಗ್ನಗಳ ನಿವಾರಣೆ ಕೂಡ ಆಗಿದೆ. ಒಂದು ಹುದ್ದೆಗಳ ಸಂಖ್ಯೆ ಎಷ್ಟು, ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆಯಲ್ಲ ಅಂತ ಮಾಹಿತಿ ಗೊತ್ತಿರುತ್ತೆ. ಆರ್ಥಿಕ ಇಲಾಖೆ ಈ ಹಿಂದೆ ಅನುಮೋದನೆ ತಗೊಂಡಿತ್ತು ಸಾಕು ಅಂತ ಹೇಳ್ತಿದ್ದಾರೆ. ಬಟ್ ನಿಮಗೆ ಗೊತ್ತಿರೋ ಈಗ ಅಡಿಷನಲ್ ಆಗಿ ಹುದ್ದೆಗಳು ಆಡಾಗಿರೋ ಕಾರಣ ಹಾಗಾಗಿ ಮತ್ತೊಮ್ಮೆ ಅಗತ್ಯತೆ ಇದೆ ಅಂತ ಮಾಹಿತಿ ಬಂದಿದೆ. ಈಗ ಮೂಲಗಳ ಪ್ರಕಾರ ನಿಮಗೆಲ್ಲೂ ಮಾಹಿತಿ ಇಲ್ಲ ಇಷ್ಟು ಆರ್ಥಿಕ ಇಲಾಖೆ ಅನುಮೋದನೆ ಆಗಿದೆ ಅಂತ ಹೇಳಿ ಎಲ್ಲೂ ಮಾಹಿತಿ ಇಲ್ಲ, ಅದು ಆಗಬೇಕಾಗುತ್ತೆ. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಡೇಟ್ ಬಂದ್ಬಿಟ್ಟು ಜುಲೈಯಲ್ಲಿ ನಿಮಗೆ ನೋಟಿಫಿಕೇಶನ್ ಆಗ್ಬೋದು. ಇನ್ನು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಅಪ್ ಟು 15,000 HK ನಾನ್ HK ಕೂಡ ಇರುತ್ತೆ. ಆಲ್ರೆಡಿ ಬೇರೆ ಬೇರೆ ಇಲಾಖೆದ ಆಲ್ರೆಡಿ ನೇಮಕಾತಿಯನ್ನು ಕರೆದಿದ್ದಾರೆ. KE ಅವರು ಹ್ಯಾಂಡಲ್ ಕೂಡ ಮಾಡ್ತಿದ್ದಾರೆ. ಇನ್ನು ಉಳಿದಿರೋದು ಶಿಕ್ಷಕರ ನೇಮಕಾತಿ ಅಷ್ಟೇ. ಯಾರೆಲ್ಲ ಆಕಾಂಕ್ಷಿಗಳು ಕೂಡ ಇದ್ದಾರೆ ಅವರಿಗೆ ಗ್ರೇಟ್ ಚಾನ್ಸ್. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.